ಇಲ್ಲಿ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮರಿದೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲಾ ಹೊಸ ವಿಡಿಯೋನ ಉಚಿತವಾಗಿ ಪಡೆಯಿರಿ. ನಮಸ್ಕಾರ, ನಾನು ಪ್ರಕಾಶ್ ವೈಎಂ. ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಗಳಲ್ಲಿ ತುಂಬ ಕಮೆಂಟ್ ಬರೋದು ಅಂದರೆ ಫೇಸ್ಬುಕ್ನ ಪರ್ಮನೆಂಟ್ ಆಗಿ ಯಾವ ಥರ ಡಿಲೀಟ್ ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಒಂದು 10 ರಿಂದ 15 ಜನ ನನಗೆ ಈ ಪ್ರಶ್ನೆ ಕೇಳಿದ್ರು. ನಾನು ಇವತ್ತು ತೋರಿಸ್ತಾರೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಸಿಂಗಲ್ ಕ್ಲಿಕ್ ಇಂದ ನಿಮ್ಮ ಒಂದು ಫೇಸ್ಬುಕ್ ಏನಿದೆ ಅದನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬಹುದು. ಮತ್ತೆ ತುಂಬ ಜನ ಅಂದ್ಕೊಂಡಿದ್ದಾರೆ ಫೇಸ್ಬುಕ್ನ ಡಿಆಕ್ಟಿವೇಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಅಂತ. ಡಿಆಕ್ಟಿವೇಟ್ ಮಾಡೋದಕ್ಕೂ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಫೇಸ್ಬುಕ್ ಡಿಆಕ್ಟಿವೇಟ್ ಅಂದರೆ ನೀವು ಕೆಲವೇ ದಿನ ಮಾತ್ರ ನೀವು ಫೇಸ್ಬುಕ್ನ ಡಿಆಕ್ಟಿವೇಟ್ ಮಾಡ್ಬೋದು. ಅಂದರೆ 15 ದಿನ, 20 ದಿನ, 1 ತಿಂಗಳು, ಈ ಥರ 1 ವಾರ, ಈ ಥರ ಕೆಲವೇ ದಿನ ಮಾತ್ರ ನೀವು ಫೇಸ್ಬುಕ್ಕಿಂದ ಹೊರಗೆ ಬರ್ಬೋದು. ಅದು ಪರ್ಮನೆಂಟ್ ಡಿಲೀಟ್ ಆಗಲ್ಲ, ಇನ್ವಿಸಿಬಲ್ ಆಗುತ್ತೆ ಅಷ್ಟೇ. ಯಾರಾದರೂ ಒಂದು 10 ದಿನ ನೀವು ಫೇಸ್ಬುಕ್ಕಲ್ಲಿ ಕಾಣಿಸಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿರೋ ನಿಮ್ಮ ಸರ್ಚ್ ಮಾಡೋದಾಗೋದು, ನಿಮ್ಮ ಅಕೌಂಟ್ನ ತೋರಿಸೋದಿಲ್ಲ ಅಷ್ಟೇ. ಬಟ್ ಕಂಪ್ಲೀಟ್ ಆಗೋದು ಡಿಲೀಟ್ ಆಗಿರಲ್ಲ. ಆದರೆ ನಾನು ತೋರಿಸ್ತಾರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ಕಿಂದ ನಿಮ್ಮ ಫೇಸ್ಬುಕ್ ಅಕೌಂಟ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬಹುದು. ಅದು ಯಾವ ಥರ ಅಂತ ನೀವು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಳ್ಳೋಣ. ಫಸ್ಟ್ ನಿಮ್ಮ ಫೇಸ್ಬುಕ್ಕನ್ನು ಓಪನ್ ಮಾಡಿ ಫೇಸ್ಬುಕ್ ಡಿಆಕ್ಟಿವೇಟ್ ಯಾವ ಥರ ಮಾಡೋ ಅಂತ ಫಸ್ಟ್ ತೋರಿಸ್ತೀನಿ. ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ 3 ಡಾಟು, ಈ ಜಾಗಕ್ಕೆ ಹೋಗಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಜನರಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಮ್ಯಾನೇಜ್ ಅಕೌಂಟ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಅಕೌಂಟ್ ಡಿಆಕ್ಟಿವೇಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಆ ಫೇಸ್ಬುಕ್ ಪಾಸ್ವರ್ಡು ಅದನ್ನು ಹಾಕಬೇಕಾಗುತ್ತೆ. ಈ ಥರ ನಿಮ್ಮ ಫೇಸ್ಬುಕ್ ಪಾಸ್ವರ್ಡ್ನ ಹಾಕಿ ಕಂಟಿನ್ಯೂ ಅಂತ ಕೊಡಿ. ಕೊಟ್ಟ ನಂತರ ನಿಮಗೆ ಇಲ್ಲಿ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಜಾಗದಲ್ಲಿ ಬಂದಾಗ ನಿಮಗೆ ಕೆಲವು ಆಪ್ಷನ್ಗಳನ್ನ ಕೊಡ್ತಾರೆ. ಫಸ್ಟ್ ಆಪ್ಷನ್ ಬಂದು ದಿಸ್ ಇಸ್ ಟೆಂಪ್ರರಿ ಐ ವಿಲ್ ಬ್ಯಾಕ್ ಅಂತ ಇದೆ. ಅಂದರೆ ನೀವು 1 ವಾರದ ಮಟ್ಟಿಗೆ ಮಾತ್ರ ನೀವು ಈ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿ ಹೊರಗೆ ಬರ್ಬೋದು. ನೀವು ಬೇರೆ ಏನೇ ಒಂದು ಆಪ್ಷನ್ನ ಕ್ಲಿಕ್ ಮಾಡೋದು ಅವರು ಕೆಲವು ಸಜೆಷನ್ನ ಕೊಡ್ತಾರೆ. ನೀವು ಆ ಥರ ಮಾಡಿ, ಈ ಥರ ಮಾಡಿ ಅಂತ ನಿಮ್ಮ ಅಕೌಂಟನ್ನು ಈ ಒಂದು ಜಾಗದಲ್ಲಿ ಬಂದು ಪರ್ಮನೆಂಟಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ. ಏನಿದ್ರು ನಾನು ಫೇಸ್ಬುಕ್ನ ಯೂಸ್ ಮಾಡಲ್ಲ ಸ್ವಲ್ಪ ಮಟ್ಟಿಗೆ ಅಂತ ನಿಮಗೇನು ಅನಿಸಿದ್ರೆ ಇಲ್ಲಿ ಬಂದು ನೀವು ದಿಸ್ ಈಸ್ ಟೆಂಪ್ರರಿ ಐ ವಿಲ್ ಬ್ಯಾಕ್ ಅಂತ ಇದೆಯಲ್ಲ ಈ ಜಾಗದಲ್ಲಿ ನೀವು ಅದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ಡಿಆಕ್ಟಿವೇಟ್ ಅಂತ ಕೊಟ್ಟರೆ ಮಾತ್ರ ಅದು ಡಿಆಕ್ಟಿವೇಟ್ ಆಗುತ್ತೆ ಹೊರತು ನಿಮ್ಮ ಫೇಸ್ಬುಕ್ ಅಕೌಂಟ್ ಏನಿದೆ ಅದು ಕಂಪ್ಲೀಟಾಗಿ ಡಿಲೀಟ್ ಆಗೋಲ್ಲ. ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅಂದರೆ ನಾನಿವಾಗ ಒಂದು ವೆಬ್ಸೈಟ್ ಹೇಳ್ತೀನಿ, ಆ ಜಾಗಕ್ಕೆ ಹೋಗಿ ಜಸ್ಟ್ ನೀವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಏನಿದೆ ಅದು ಕಂಪ್ಲೀಟಾಗಿ ಡಿಲೀಟ್ ಮಾಡುತ್ತೆ. ಮತ್ತು ನಿಮ್ಮ ಫೇಸ್ಬುಕ್ಕಲ್ಲೇ ನಿಮ್ಮ ಅಕೌಂಟನ್ನು ಡಿಲೀಟ್ ಕೂಡ ಮಾಡ್ಬೋದು. ಹೆಲ್ಪ್ ಸೆಂಟರ್ ಅಂತ ಒಂದಿದೆ, ಆ ಜಾಗದಲ್ಲೂ ಮಾಡ್ಬೋದು. ಬಟ್ ನೋಡಿ, ಈ ಸೆಟ್ಟಿಂಗ್ಸಲ್ಲಿ ಬಂದಾಗ ನೀವು ಈ ಜಾಗದಲ್ಲಿ ಬಂದಾಗ ನಿಮಗೆ ಇಲ್ಲಿ ಕೆಳಗಡೆ ಹೆಲ್ಪ್ ಸೆಂಟರ್ ಅಂತ ಇದೆ, ಈ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಇಲ್ಲೂ ಕೂಡ ಡಿಲೀಟ್ ಮಾಡ್ಕೋಬೋದು. ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಆ ಜಾಗದಲ್ಲಿ ಜಸ್ಟ್ ಡಿಲೀಟ್ ಮೀ ಅಂತ ಟೈಪ್ ಮಾಡಿ. ಜಸ್ಟ್ ಡಿಲೀಟ್ ಮೀ ಅಂತ ಟೈಪ್ ಮಾಡಿದಾಗ ನೀವು ಈ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಇಲ್ಲಿ ನೀವು ಕಂಪ್ಲೀಟಾಗಿ ಡಿಲೀಟ್ ಮಾಡ್ಬೋದು. ಯಾವ ಥರ ಅಂದರೆ ಈ ಜಾಗದಲ್ಲಿ ಫೇಸ್ಬುಕ್ ಅಂತ ಟೈಪ್ ಮಾಡಿ. ಫೇಸ್ಬುಕ್ ಅಂತ ಟೈಪ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಫೇಸ್ಬುಕ್ ಅಂತ ಕಾಣ್ತಿಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಫೇಸ್ಬುಕ್ ಓಪನ್ ಆಗುತ್ತೆ. ನೀವೇನಾದ್ರು ಫೇಸ್ಬುಕ್ನ ಲಾಗೌಟ್ ಆಗಿದರೆ ನಿಮ್ಮ ಒಂದು ಫೇಸ್ಬುಕ್ ID ಏನಿದೆ ಅದನ್ನು ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಆಗಿ. ನಾನು ಲಾಗಿನ್ ಆಗಿರೋದ್ರಿಂದ ನನಗೆ ಈ ಥರ ತೋರಿಸ್ತಾ ಇದೆ. ಈ ಜಾಗದಲ್ಲಿ ನಾನು ನನ್ನ ಫೇಸ್ಬುಕ್ ಪಾಸ್ವರ್ಡ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನನ್ನ ಅಕೌಂಟ್ ಏನಿದೆ ಫೇಸ್ಬುಕ್ ಅಕೌಂಟು ಇದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಇದು ಡಿಲೀಟ್ ಮತ್ತು ಡಿಆಕ್ಟಿವೇಟ್ ಮಧ್ಯೆ ಇರೋ ವ್ಯತ್ಯಾಸ. ಅಲ್ಲಿ ನೀವೇನಾದ್ರು ಹೋಗಿ ಡಿಆಕ್ಟಿವೇಟ್ ಮಾಡಿದ್ರೆ ಮತ್ತೆ ನಿಮ್ಮ ಫೇಸ್ಬುಕ್ಕು ವಾಪಸ್ ಬರುತ್ತೆ ಕೆಲವು ದಿನಗಳ ನಂತರ. ಈ ಜಾಗದಲ್ಲಿ ನಾನು ಇವಾಗ ತೋರಿಸ್ತಾರ ಒಂದು ವೆಬ್ಸೈಟಲ್ಲಿ ಬಂದು ಡಿಲೀಟ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ಕು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ನಿಮ್ಮ ಒಂದು ಅಕೌಂಟ್ ಇದೆ ಅದು ಮತ್ತೆ ನಿಮಗೆ ಸಿಗೋದಿಲ್ಲ. ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ನೋಡ್ಬೋದು 14 ದಿನ ಒಳಗಡೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಇದೆ ಅದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಮತ್ತೆ ನೀವೇನಾದರೂ 14 ದಿನ ಒಳಗಡೆ ಏನಾದರೂ ನಿಮ್ಮ ಫೇಸ್ಬುಕ್ನ ನೀವು ಒಂದು ಸಲ ಮತ್ತೆ ಲಾಗಿನ್ ಮಾಡಿದ್ರೆ ಮತ್ತೆ ನೀವೇನಾದ್ರು 14 ದಿನ ಒಳಗೆ ಮತ್ತೇನಾದ್ರು ನಿಮ್ಮ ಫೇಸ್ಬುಕ್ ಅಕೌಂಟ್ ಲಾಗಿನ್ ಆದರೆ
ಈ ಕ್ಯಾನ್ಸಲ್ ಆಗುತ್ತೆ, ಅಕೌಂಟು ಮತ್ತೆ ಡಿಲೀಟ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. 14 ದಿನ ನೀವು ಓಪನ್ ಮಾಡಿದ್ರೆ ಹಾಗೆ ಬಿಟ್ಟರೆ ನಿಮ್ಮ ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.